ಒಳ್ಳೆಯದಾಗಲಿ ಅಂತ ಹೇಳ್ಬಿಡ್ತೀನಿ ಆ್ಯಕ್ಚುಲಾಗಿ. ಅದಕ್ಕೆ ಬೆಸ್ಟ್ ವೇ ಅಲ್ವಾ ಅದು. ಒಬ್ರಿಗೆ ಹೇಳಿಲ್ಲ ಇನ್ನೊಬ್ರಿಗೆ ಹೇಳಿಲ್ಲ ಅಂತ ಒಂದು ಮನಸ್ತಾಪ ಇರಲ್ಲ. ಬಟ್ ಆದ್ರೂ ಒಂದ್ಸತಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫಾರ್ಮ್ಲಿಂದ ವಿಶ್ ಮಾಡಬೇಕು, ಒಳ್ಳೆ ಆಟದ ವಿಶ್ ಮಾಡಬೇಕು. ಯಾಕಂದರೆ 2-3 days ಬ್ಯಾಕ್ ಬಂದರು, ಇದೆ ಏನು ಮಾಡೋದು, ಒಂದು ಬೈಟ್ ಆದ್ರೂ ಕೊಟ್ಬಿಡಿ ಅಂದರು. ಯಾಕೋ ನನಗೆ ಅದು ನೋಡಿದ್ಮೇಲೆ, ಯಾಕಂದರೆ ಶೂಟಿಂಗ್ ಒಂದು ಸತಿ ಹೋಗಿದ್ದೆ ಡಿ ಕೆ ನೀಡಬೇಕಾದ ಪಕ್ಕದಲ್ಲಿ, ನನಗೆ ತುಂಬ ಇಷ್ಟ ಆಗಿತ್ತು. ಸಿಂಪಲ್ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಸ್ಟೋರಿ ಸಿಂಪಲ್ ಆಗಿ ಲವ್ ಸ್ಟೋರಿ. ಅವಾಗಿಂದ ಇವಾಗವರೆಗೂ ದ ವೇ ಹಿ ಥಿಂಕ್ಸ್ ಇಟ್ ಸಿಂಪಲ್, ಬಟ್ ಸಿನಿಮಾ ನೋಡ್ಬೇಕಾದ್ರೆ ಅದು ದೊಡ್ಡದಾಗಿ ಕಾಣುತ್ತೆ ಅಂತ ನನಗೆ ಭಾಳ ಇಷ್ಟ. ಒಂದೊಂದು ಎಲ್ಲ ಇರುತ್ತೆ ಅದರಲ್ಲಿ. ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ, ಮೇಕಿಂಗ್ ಇರ್ಬೋದು, ಈಗಿನ ಟ್ರೆಂಡ್ಗೆ ಹೆಂಗೆ ತಗೊಂಬರಬೇಕು, ಇಲ್ಲ ನಾವಿಷ್ಟೇ ಖರ್ಚು ಮಾಡ್ತೀವಿ, ಅದರಲ್ಲಿ ಎಷ್ಟು ಸೆಲೆಬ್ರಿಟಿನ ತೋರಿಸ್ಬೇಕು ಅನ್ನೋದನ್ನ ಭಾಳ ಅಚ್ಚುಕಟ್ಟ ಮಾಡ್ತಾರೆ. ಅದು ನನಗೆ ಖುಷಿಯಾದ ವಿಷಯ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ನೋಡಿದ್ರೆ ನಾನು ರಕ್ಷಿತ್ ಶೆಟ್ಟಿಗೆ ಹೇಳಿದೆ, ಎಷ್ಟು ಚೆನ್ನಾಗಿ ಮಾಡಿದ್ರು ರಕ್ಷಿತ್ ಅವರು. ಅದಾದಮೇಲೆ ನನಗೆ ಐ ಬಿಕೇಮ್ ಎ ಫ್ಯಾನ್ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು. ಫಸ್ಟ್ ನಾನೇ ಹೋಗಿದ್ದೆ ಅಂತ ಕಾಣುತ್ತೆ. ಆಮೇಲೆ ಐ ಥಿಂಕ್ 50 days 100 days ಫಂಕ್ಷನ್ ನಾನು ಹೋಗಿದ್ದೆ. ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್. ಆಮೇಲೆ ನೈಸ್ ಬಾಯ್, ಒಂದು ಚೆನ್ನಾಗಿ ಬೆಳಿಬೇಕಾದ್ರೆ ನಮ್ಮ ಆಸೆ. ಬಿಕಾಸ್ ನಾನು ಅಭಿಮಾನಿ ಅಂತ ಹೇಳ್ತಿಲ್ಲ, ಬಟ್ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಬ್ರದರ್, ಐ ಜಸ್ಟ್ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಆ ಸಿನಿಮಾ ನಡೆಯುತ್ತೆ ಅದು ಮನಮೋಹಕ. ತುಂಬ ಫೇವ್ರೆಟ್ ಸಬ್ಜೆಕ್ಟ್. ಇನ್ನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳ್ತಾ ಇದ್ದೆ ಅವ್ರಿಗೆ. ಅದೇ ಇನ್ನೂ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ ನನಗೆ. ಒಂದು ಸಿನಿಮಾ ಒಂದು ಮೈಂಡಿಗೆ ಬಂದುಬಿಟ್ರೆ ಅದು ಹೋಗಲ್ಲ ಅದು. ಬಟ್ ಅದು ಏನು ಅನ್ಕೋಬೇಡಿ, ಯಾರು ಮಾಡಲಿಲ್ಲ ಅಂತಲ್ಲ, ಅದು ಒಳ್ಳೆಯವ್ರ ಕೈಲಿ ಮಾಡಿಸ್ಬೇಕಂತ ಕಾಯ್ತಾ ಇದೆ ಅಷ್ಟೇ. ಮನಮೋಹಕ ಆಗುತ್ತೆ ಖಂಡಿತ. ಯಾಕಂದ್ರೆ ಅವ್ರ ಆಸೆ ಏನೋ ಇತ್ತು, ಆ್ಯಕ್ಚುಲಾಗಿ ಐಶ್ವರ್ಯ ರಾಯ್ ತರಬೇಕು, ಐಶ್ವರ್ಯ ರಾಯ್ ಕೈಲಿ ಮಾಡಿಸ್ಬೇಕು ಒಂದು ಪಾತ್ರನ. ಅದು ಏನು ಮೈನ್ ಲೀಡ್ ಅಲ್ಲ, ಒಂದು ಪೋರ್ಷನ್ ಆಫ್ ದ ಪಾರ್ಟ್ನ. ಏನೇನೋ ಐಡಿಯಾ. ವೆರಿ ನೈಸ್ ಫಿಲಮ್. ಇವತ್ತು ಹೇಳ್ತೀನಿ, ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಫಿಲಮ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಗತವೈಭವ, ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದು ಯಾವ ನಂಬಿಕೆ ಇರಬೇಕು. ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ತಾವನು ಅವನ ಆಸೆ ತೀರಿಸ್ಬೇಕಂತಿದೆಯಲ್ಲ, ಅದು ಭಾಳ ಅವ್ರು ಕೇರ್ ಮಾಡಿದೆ, ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಷ್ಯಂತ್ ಅಂತ ಒಂದು ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಅವರು ಅಷ್ಟೇ ತುಂಬ ನನಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಅವರು ಶ್ರದ್ಧೆ ಇರ್ಬೋದು, ದ ವೇ ಹಿ ಹ್ಯಾಸ್ ಆ್ಯಕ್ಟೆಡ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಬಂದಿದೆ. ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಐ ಆಮ್ ನಾಟ್ ಜೋಕಿಂಗ್, ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್. ಯಾಕಂದರೆ ಇದು ಈಸಿಯಾದ ಪಾತ್ರ ಅಲ್ಲ. ಒಂದು 4 ಬಗ್ಗೆ ಯಾರು ಹೇಳಿದ್ರಲ್ಲ ಅಂತ, ಐ ಥಿಂಕ್ ದೀಪಕ್ ಅವ್ರು ಹೇಳಿದ್ರು ಥರ ಅಪ್ಪಾಜಿ ಅಂತ ಕಮಲಾ ಹಾಸನ್. ನನಗೆ ಅನಿಸುತ್ತೆ ಅದು ಆದಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನಿಸುತ್ತೆ. ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರಿಸೋಕ್ಕಾಗಲ್ಲ. ನನಗಟ್ಟೆ 3 ಸಿನಿಮಾ ಕಂಟಿನ್ಯೂಸ್ ಬೇರೆ ಥರ ಬಂತು. ಆಮೇಲೆ ಇವಾಗ ಇದೆಲ್ಲ ಆಗಿ 40 years ಆದಮೇಲೆವರೆಗೂ ನನಗೆ ಬಂದಿದ್ದ ಭಾಗ್ಯ ಅಂದರೆ ಎಲ್ಲ ಹೊಸ ಡೈರೆಕ್ಟರ್ಸ್ ಬರ್ತಾರೆ, ಹೊಸ ಮೂಡ್ಸ್ ಹೇಳ್ತಾರೆ. ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಒಂದು ನಂಬಿಕೆ ಇರಬೇಕು. ಯಾರೇ ಆಗಿ ನಂಬಿಕೆ ಇರಬೇಕು. ನಾವು ಬ್ರ್ಯಾಂಡೇ ಹೋಗ್ತೀವಿ, ಬ್ರ್ಯಾಂಡೇನು ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್. ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡ್ ಆಗುತ್ತೆ, ಅದು ತಾನಾಗಿ ಆಗುತ್ತೆ. ಯಾರು ಗೊತ್ತು ನಾಳೆ ಸೋನಿನೇ ಒಂದು ಟಾಪ್ ಡೈರೆಕ್ಟರ್ ಆಗ್ಬೋದು. ಇಲ್ಲಾಂದ್ರೆ 45 ಅರ್ಜುನ್ ಜನ್ಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ರಿಯಲಿ ಅವ್ರು ಹೇಳ್ತಾರೆ ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಟ್ಟು ನಾಳೆ ಅಯ್ಯೋ ದಡ್ಡ ಯಾಕೆ ಮಾಡ್ತೀಯ ಮಾಡೇ ನೋಡೋಣ ಬಿಡೋಣ. ಬಟ್ ಭಾಳ ಅದ್ಭುತ ಮಾಡ್ತಾರೆ. ಆ ರೀತಿ ನಂಬಿಕೆ ಇರಬೇಕು. ಆ ನಂಬಿಕೆಗೆ ಭಾಳ ಅದ್ಭುತವಾಗಿ ದೀಪಕ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಆ್ಯಪ್ಸ್ ಆಫ್. ಆಮೇಲೆ ಸಿನಿಮೋಟೋಗ್ರಾಫರ್ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ನನಗೆ ಲೈವ್ ಇದಂದ್ರೆ ತುಂಬ ಇಷ್ಟ. ಅವಾಗಿಂದ ನಾವು ಅಪ್ಪಾಜಿ ಚಾನಲ್ ನಮ್ಮ ರೆಕಾರ್ಡ್ ನಡಿಬೇಕಾದ್ರೆ ಲೈವ್ ನಾವು ನೋಡ್ತಾ ಇರ್ತೀವಲ್ಲ, ಲೈವಾಗಿ ಮಾಡಿರೋದು ಅದು ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನಿಸುತ್ತೆ. ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಅಗೈನ್ ಶಿಖಾ ಫ್ಯಾಂಟಾಸ್ಟಿಕ್, ಸೂಪರ್. ಆಮೇಲೆ ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ ಎಲ್ಲರೂ, ಅಷ್ಟೇ ಎನರ್ಜೆಟಿಕ್ಕಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರ ಬಗ್ಗೆನೂ ಹೇಳಿದ್ರು. ಯಾಕಂದ್ರೆ ಎಲ್ಲರ ಬಗ್ಗೆ ಮನಸ್ಸಿಗೆ ಮರೆತುಬಿಡ್ತಾರೆ. ಹೀರೋನ್ ಅಂತ ದೊಡ್ಡ ಮಾಡ್ತೀನಿ, ಇನ್ನೇನು ಹೇಳೋದು ಅಂತ ಬಾಯ್ತೀವಿ ಅಂತ ನೋಡುತ್ತೆ. ಬಟ್ ಎಲ್ಲರ ಬಗ್ಗೆನೂ ಮಾತಾಡಿ ಭೂಷಣ್ ಬಗ್ಗೆ ಅಲ್ಲೇ ನೆನಪುಗಳನ್ನ ಹಂಚ್ಕೊಂಡಿದ್ದು ಅಂದರೆ ಇಟ್ಸ್ ಗುಡ್. ಆ್ಯಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ಲಾಗಿ ಆನೆಸ್ಟ್ ಆಗಿರ್ತಾರೋ ಅದು ಇದು ಕಾಣುತ್ತೆ. ಆ್ಯಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಅಮೇಝಿಂಗ್ ಡ್ಯಾನ್ಸರ್. ಬಟ್ ಇವತ್ತು ಕಿಶನ್
ಸೊ ಗುಡ್ ಟು ವಾಚ್ ಇನ್ ಆಫ್ಟರ್ ಆಮೇಲೆ ನಾನು ನ್ಯೂಸ್ ನೋಡ್ತಾ ಇರ್ತೀನಿ ಅವ್ರದ್ದು ಸಾಂಗ್ ರಸಪ್ತಮಿ ಒಂದು ಹಾಡು ಹೇಳಿದೆ ಜೊತೆಯಾಗಿ ಮಾಡಿದ್ರು ಅಲ್ವಾ ನೋಡಿದೆ ನಾನು ನೋಡ್ತಾ ಇದ್ದೀನಿ ಅವಾಗ ಸೊ ಗುಡ್ ಇದರಲ್ಲಿ ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್ ಡೋಂಟ್ ವರಿ ತಂಗಿಯಾಗಿ ಮಾಡಿದ್ದಾರೆ ಸಾಂಗ್ ಇರೋಂಥ ಬೇಜಾರು ಮಾಡ್ಕೊಬೇಡಿ ಬನ್ನಿ ಒಂದು ಸಾಂಗ್ ಹೇಳ್ತೀನಿ 20 ನಿಮಿಷ ಕಡೆ ಅಣ್ಣ ತಂಗಿಯರು